ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನೀತಿ ಶೈವ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮೂರಿಂದ ಬಂದು 2 ದಿನ ಆಯಿತು. ಆಲ್ರೆಡಿ ಕೋಲ್ಡ್ ಆಗಿದೆ. ಹಾಗೆ ಇವತ್ತು ಮತ್ತು ನಾಳೆ ನಮ್ಮ ಅಕ್ಕನೂರಲ್ಲಿ ಫಂಕ್ಷನ್ ಇದೆ. ಸೊ ಹಂಗಾಗಿ ನಮ್ಮೂರಲ್ಲಿ ಹಬ್ಬ ಮುಗೀತು. ಈಗ ಅವರಲ್ಲಿ ಹಬ್ಬ ಇದೆ. ಎಲ್ಲಿ ಕಂಟಿನ್ಯೂಸ್ ಆಗಿ ಹಬ್ಬ ಅಂತ ಅದು ಇದು ಅಂತ ಫಂಕ್ಷನ್ ಅಂತ ಆಗಿ ಅಂಗಡಿನ ಸರಿಯಾಗಿ ತೆಗೆದಿಲ್ಲ. ಹಂಗೆ ನಮಗೂ ಕೂಡ ಟೈಮ್ ಇಲ್ಲ. ತುಂಬ ವೀಡಿಯೋಸ್ಗಳೆಲ್ಲ ಹಾಕೋದಕ್ಕೆಲ್ಲ ಬಾಕಿ ಇದೆ. ಯಾವುದೂ ಇನ್ನೂ ಹಾಕಿಲ್ಲ. ಆಲ್ಮೋಸ್ಟ್ ಇವತ್ತು ನೈಟ್ ನಾವು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಕಸ್ಮಾತ್ ಹೋದರೆ ಅಲ್ಲೆಲ್ಲ ಹೇಗಿದೆ ಹಬ್ಬ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಹೋಗಿಲ್ಲ ಅಂದರೆ ನಾಳೆ ಹತ್ರ ಮಿಸ್ ಮಾಡೋಂಗೆ ಇಲ್ಲ. ನಾಳೆ ಹೋಗ್ತೀವಿ. ಏನಕ್ಕಂದರೆ ಇವತ್ತು ಸ್ವಲ್ಪ ಅಮಾವಾಸ್ಯೆ ಇರೋದ್ರಿಂದ ಪಾಪ ಕರ್ಕೊಂಡು ನೈಟ್ ಹೋಗೋದು ಬೇಡ ಅಂತ ಸ್ವಲ್ಪ ಡಿಲೇ ಮಾಡ್ತಿದ್ದೀವಿ. ನೋಡೋಣ, ಅಕಸ್ಮಾತ್ ಏನಾದ್ರು ಹೋದರೆ ಗ್ಯಾರಂಟಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಗೌರಮ್ಮನ ಬಿಡೋ ಅಂಥದ್ದು ಸೇಮ್ ನಮ್ಮೂರಲ್ಲಿ ಹೇಗೆ ಅದೇ ಥರನೇ ಅಲ್ಲೂ. ಈಗೇನು ಮಾಡ್ತೀನಿ ಅಂದರೆ ಕಂಟಿನ್ಯೂಸ್ ಫಂಕ್ಷನ್ ಇರೋದ್ರಿಂದ ಎಲ್ಲ ಹಂಗಂಗೆ ಇದೆ. ಸ್ಯಾರೀಸ್ ಎಲ್ಲ ಈಗ ಕುಚ್ಚಾಕ್ತಾ ಇದ್ದೀನಿ. ಟೈಮೇ ಇಲ್ಲ. ಇವತ್ತೊಂದಿನ ಹಾಕಿದರೆ ಹಾಕ್ತಂಗೆ ಮತ್ತು ನಾಳೆ ಫಂಕ್ಷನ್ಗೆ ಹೋಗ್ತೀವಿ. ಮತ್ತು ನಾಡಿದ್ದು ಒಂದೇ ದಿನ ಗ್ಯಾಪು. ಅವತ್ತೆಲ್ಲ ಪ್ಯಾಕ್ ಮಾಡೋದಕ್ಕೆ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಡೇ ಇನ್ನು ಬೆಂಗಳೂರಿಗೆ ಹೋಗಬೇಕು. ನಮ್ಮ ಬೆಂದದ್ದು ಶ್ರೀಮಂತ ಇದೆ ಭಾನುವಾರ. ಶನಿವಾರನೇ ಹೋಗೋದ್ರಿಂದ ಟೈಮೇ ಸಿಕ್ಕಲ್ಲ. ಆಮೇಲೆ ಪಾಪ ಇರೋದ್ರಿಂದ ಮನೇಲೂ ಹಾಕೋಕ್ಕಾಗಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಇವತ್ತು ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಬನ್ನಿ, ಹಾಕಾದ್ಮೇಲೆ ಹೇಗೆ ಬಂದಿದೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಹಾಗೆ ವೀಡಿಯೋನ ಕಂಟಿನ್ಯೂ ನೋಡ್ತಾ ಇರಿ. ಇವತ್ತು ಹೋಗಿಲ್ಲನೇ ನಾಳೆ ಎಲ್ಲ ಹಬ್ಬ ಹೇಗಿತ್ತು, ನಾಳೆ ಎಲ್ಲ ಹೆಂಗೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಅಲ್ಲ ಬಿಂದುದು ಶ್ರೀಮಂತ ನೆನ್ನೆ ಅವ್ರಿಗೆ ಏನು ತಗೊಂಡೋಗ್ಬೇಡಿ ಅಂದಲ್ಲ, ಬಿಸ್ಕೆಟ್ ತಗೊಂಡೋಗ್ಬೇಡಿ. ನಾವು ಬಿಸ್ಕೆಟ್ ತಗೊಂಡೋಗ್ಬೇಡಿ ಎಂದು ಅನಿ ಗುಡು 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 ಗುಡು. ನನ್ನ ಮಗನ ಮೂಗೆಲ್ಲ ಗಾಯ ಆಗಿದೆ. ತೋರ್ಸು ಮೊನ್ನೆ ಗಾಯ ಎಲ್ಲಾಗಿದೆ. ಇದು ಒಳಗೆಲ್ಲ ಊಟ ಕೂತಿದ್ದಾರೆ. ಎಲ್ಲ ನಮ್ಮ ಕಡೆ ನಮ್ಮ ಬಳಗನೆ ಕೂತಿರೋದು. ಮತ್ತೆ ಎಲ್ಲ ತೋರಿಸ್ತೀನಿ. ಸೀರೆ ಆಡಿಸ್ತೀನಂತೆ. ಯಾರು ಬಂದರೆ ನೀವೇ ಊಟ ಇಕ್ಕೊಂಡು ಒಂಚೂರು ಮೇಂಟೈನ್ ಮಾಡ್ತೀರಿ. ಲಿಂಗೆ ಅಲ್ಲಿ ಬೇರೆ ಬೇರೆ ಅಕ್ಕಪಕ್ಕ ಹಳ್ಳಿ ದೇವಗಳು ಕಟ್ಟಿರ್ತಾರೆ ಬಸವಣ ಜಯ ಕಚ್ಕಳಿ ಎತ್ಲಾಗಿ ಗಣನ್ ಕಿವಿ ಕಡೆ ನಮಸ್ತೆ ಮಾಡೋದು. ಅಲ್ಲೋದು ಇವು ಮುತ್ತು ಕೊಡಕ್ ಹೋಗ್ತವನೆ. ಕ್ಯಾಮರಾಮನ್ ಫೋಟೋ ಬಾಬಾ ಬೇಗ ಬಾ ಬುಜ್ಜಿ
ನಿನಗೆ ಬೇಕಾಯ್ತವೆಲ್ಲ ಅವಶ್ಯಕತೆ ಬರ ಏನು ಈ ಹಾಂ ನೀನು ಈಗ ನಾವು ಬರೋಷ್ಟಾಗ ಇದ್ದೇ ಒಂದ್ಸಲ ಹಾಕಂತಡಿ ಏನಂತ ಅದು BSc ಕಾಣಿಸ್ಕೊಂಡು ಫಂಕ್ಷನ್ ಇನ್ನೂ ಮುಗ್ದೇ ಇಲ್ಲ. ಬಟ್ ನನ್ನ ಮಗನಿಗೆ ನಿದ್ದೆ ಜಾಸ್ತಿ ಆಗಿ ಅವನು ನೋಡೋಂಗಿಲ್ಲ, ನಾನು ನೋಡೋಕೆ ಬಿಡ್ತಿಲ್ಲ. ಇವಾಗ ಹೋಗಿ ಒಂದು ರೌಂಡ್ ಟಾಚಿ ಮಾಡಿಸಿದ್ರೆ ಆರಾಮಾಗ್ತಾನೆ. ಫುಲ್ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಆದರೆ ಅರ್ಧಕ್ಕೆ ಹೋಗ್ತಾಯಿದ್ದೀನಿ. ನೋಡೋಣ, ಎಲ್ಲಾದರೂ ವೀಡಿಯೋ ಮಾಡಿದಿದ್ರೆ ಹಾಕ್ತೀನಂತೆ ಇದ್ರ ಜೊತೆ ಅದನ್ನು ಸೇರಿಸಿ. ಮನೆ ಹತ್ರ ಹೇಗಿದ್ರು ಅನ್ನಿ ಮತ್ತು ನಮ್ಮ ಅಮ್ಮ ಎಲ್ಲ ಇದ್ದಾರೆ. ಹಾಗಾಗಿ ಇವನ್ನ ಮಂಗಿಸಿ ಮಲಗಿದ್ರೆ ನಾನು ಮತ್ತೆ ಬರ್ಬೋದು, ಇಲ್ಲ ಅಂದರೆ ಅಷ್ಟೊತ್ತಿಗೆ ಮುಗಿಯುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ. ಗೌರಮ್ಮಗೆ ಇಲ್ಲಿಂದನೇ ಕೈ ಮುಗಿದು ಬಾಯ್ ಹೇಳೋದಷ್ಟೇ. ಅಲ್ಲ ಗುಡ್ಡು, ಪಾಪ ನನ್ನ ಮಗನ ಗಾಯ ಆಗಿ, ಆ್ಯಕ್ಚುಲಿ ಅದು ಹೆಂಗೆ ಗಾಯ ಆಯಿತು ಅಂದರೆ ಗಾಡಿ ಓಡಿಸ್ತಾ ಗಾಡಿ ಜೊತೆ ಅವನು ಕೂಡ ಸ್ಕಿಡ್ಡಾಗಿ ಬಿದ್ದಿತ್ತು ಕೆಳಗಡೆ. ಅದು ಮುಖದ ಮೇಲೆ ಸ್ವಲ್ಪ ಗಾಯ ಆಗಿಬಿಟ್ಟಿದೆ. ನೋಡೋಕ್ಕಾಗ್ತಿಲ್ಲ, ಮೊನ್ನೆಯಿಂದ ಬೇಜಾರಾಗ್ತಿದ್ದು ನೋಡಿದಾಗೆಲ್ಲ. ಕಂಟಿನ್ಯೂಸ್ ಫಂಕ್ಷನ್ಗಳಿದೆ ಇವಾಗ, ಸೊ ಈ ಟೈಮಲ್ಲಿ ಹಿಂಗೆ ಮಾಡ್ಕೊಂಡಿದ್ದಾನೆ. ನೋಡೋಣ. ನಾವು ಬೇರೆ ಅವನಿಗೆ ಕೋಟಲ್ಲಿ ಹಾಕಿ ಫೋಟೋ ತೆಗಿಸ್ಬೇಕು ಅಂತಿದ್ದು ನಾಡಿದ್ದು. ಬಟ್ ಏನು ಮಾಡೋದು, ನನ್ನ ಮಗನ ಗಾಯ ಆಗಿದೆಯಲ್ಲ. ಬನ್ನಿ ಗೈಸ್, ನೆಕ್ಸ್ಟ್ ಏನಾದರೂ ಕ್ಲಿಪ್ಪಿಂಗ್ ಸುರೇಶ್ ಜೊತೆ ಆ್ಯಡ್ ಮಾಡ್ತೀನಿ, ತೋರಿಸ್ತೀನಿ. ಇನ್ನು ಊಟ ಕೂಡ ಮಾಡಿಲ್ಲ ನಾನು, ಇವಾಗ ಹೋಗಿ ಊಟ ಮಾಡಬೇಕಿನ್ನು. ಗುಡ್ ಜಿಜ್ಜಿ ಒಂದು ಹಳೆಬೇಡ ಕರಿಯಮ್ಮ, ಅದ ಮೇಲೆ ಹಳೆಬೇಡ ಕರಿಯಮ್ಮ ಅಂತಿದ್ದೆ. ಬಂಗಾರಿ ಕೈ ಒಳ್ಳೇದ್ ಮಾಡಪ್ಪ. ಅರೆ ರಾಮ ರಾಮ ರಾಮ, ಜೈ ಶ್ರೀರಾಮ್. ಬಾಬಾ ಹೋಗುವ ಪಾಯಿದ್ಲು ಮೊದಲಿಗೆ ಹೇಳಿದ್ದು ಮಗ ಹಂಗೆ ಮಾಡು ದೇವ ಗೌಲಿದೆ ಅಂತೆಲ್ಲ. ಆಮೇಲೆ ಅದೆಲ್ಲ ಗಟ್ಟಿ ಮಾಡು ಆಗುತ್ತೆ ಆಮೇಲೆ. ಜೈ ಆಂಜನೇಯ. ಮನೆ ಹೋಗ್ಬಿಡ್ತಾ ಇಲ್ಲ ಬರ್ತದೆ. ರಾಮ 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 ರಾಮ. ಎಣ್ಣೆ ಹಚ್ಚಿರಂತ ಕಾಡು ಮನುಷ್ಯ. ತಡಿಯೋ, ನೀನು ನೋಡಕ್ ಬರೋದ ಸೇರ್ಸಿ ವಿಡಿಯೋ ಮಾಡ್ತೀನಿ. ಹಲೋ, ಇದು ನೆಕ್ಸ್ಟ್ ಡೇ. 2 ದಿನ ಮುಂಚೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದು. ಅಕ್ಕನವರ ಫಂಕ್ಷನ್ ಹೇಗಿದೆ ಅದೆಲ್ಲ ತೋರಿಸ್ತೀನಿ ಹೋದರೆ ಅಂತ. ಹಾಗೆ 2 ದಿನ ಹೋಗೋಕ್ಕಾಗಿಲ್ಲ, 1 ದಿನ ಹೋಗಿದ್ದೆ. ಈಗ ಹಿಂದೆ ನೋಡ್ಕೊಂಬಂದಿರೋ ಫಂಕ್ಷನ್ ಚೆನ್ನಾಗಾಯಿತು. ಎಲ್ಲ ರಿಲೇಷನ್ಸ್ ಎಲ್ಲ ಬಂದಿದ್ದರು. ಹಾಗೆ ಎಲ್ಲ ಮುಗಿಸಿ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಅದ್ರ ಜೊತೆಗೆ ನಂದು ಕುಚ್ಚು ಕೂಡ ಹಾಕಾಯಿತು. ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ವೀಡಿಯೋ ಮಾಡ್ಕೊತಿದ್ದೆ. ಹಾಗೆ ನೆನ್ನೆ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಫುಲ್ಲು ಸುಸ್ತಾಗಿ ಹೋಗಿತ್ತಾ, ಹಂಗಾಗಿ ವೀಡಿಯೋನ ಅಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನನ್ನ ಕುಚ್ಚು ಕೂಡ ಹಾಕಾಯಿತು. ಈಗ ಆಲ್ರೆಡಿ 2-3 ಬ್ಲಾಗ್ ರೆಡಿಗಿದೆ, ಬಟ್ ಅದು ಯಾವುದೂ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ನೋಡೋಣ, ಇವತ್ತು ಯಾವುದಾದ್ರು ಆದರೆ ಒಂದು ಬ್ಲಾಗ್ನ ಹಾಕಬೇಕು. ಹಾಗೆ 2 ಫಂಕ್ಷನ್ ಇದೆ. ನಮ್ಮೂರು ಗೌರಮ್ಮಂದಿದೆ, ಅಕ್ಕನೂರು ಗೌರಮ್ಮಂದಿದೆ ಇದೇ ಬ್ಲಾಗಲ್ಲಿ. ನೆಕ್ಸ್ಟು ಶ್ರೀಮಂತ ಇದೆ, ಅದಕ್ಕೋಸ್ಕರ ಸ್ಯಾರಿ ಕೂಡ ರೆಡಿ ಮಾಡ್ಕೊಂಡಾಯಿತು. ಫೈನಲಿ ನಂದು
ಕುಚ್ಚೆಲ್ಲ ಹಾಕಾಯ್ತಲ್ವ, ಚೆನ್ನಾಗಾಯಿತು. ಹೆಂಗೋ ಸದ್ಯಕ್ಕೆ ಬೇಗ ಆಗೋ ಥರ ಕುಚ್ಚಾಗ್ಲಿಂತ ಕ್ರೋಶ ವಿತ್ ಮತ್ತು ಮಾಮೂಲಿ ಬೇಬಿ ಕುಚ್ಚು ಹಾಕ್ತಾರಲ್ಲ ಅದನ್ನು ಹಾಕಿರೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.